Hello everyone, welcome to my Maurya and Family YouTube ಚಾನೆಲ್. ನಮ್ಮ ಮನೇಲಿ ಇವತ್ತು ನಾವು ರಾತ್ರಿ ಊಟಕ್ಕೆ ಇದ್ಕಿದ ಬೇಳೆ ಕಾಳು ಜೊತೆ ಸೀಗಡಿ ಹಾಕಿ ಸಾಂಬಾರು ಮಾಡ್ತಿದ್ದೀವಿ. ಅದನ್ನು ಹೇಗೆ ಮಾಡ್ತಿದ್ದೀವಿ ಅಂತ ಒಂದು ಸಲ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀವಿ. ನೋಡಿ, ಮಸಾಲೆಗೆ ಏನೇನು ಐಟಮ್ನ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಟೊಮೆಟೊ, ನಾವು ಎಷ್ಟು ಕಾಳು ಮತ್ತು ಸೀಗಡಿ ಹಾಕ್ತೀವೋ ಅದನ್ನು ನೋಡ್ಕೊಂಡು ಆ ಕ್ವಾಂಟಿಟಿ ಮೇಲೆ ನಾವು ಹಾಕೋಬೇಕು ಮಸಾಲೆ ಐಟಮ್ಸು. ನೋಡಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ, ಚಕ್ಕೆ, ಲವಂಗ ಹಾಕೋಬೇಕು. ನಾವು ಲವಂಗ ಹಾಕಿದ್ದೀನಿ ನೋಡಿ. ಚಕ್ಕೆ ಪೌಡರ್ ಹಾಕ್ತೀನಿ, ತೋರಿಸ್ತೀನಿ. ಚಕ್ಕೆ ಪೌಡರ್ನ ಹಾಕ್ತಿದ್ದೀನಿ. ಚಕ್ಕೆ ನೋಡಿ, ಅದು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಚಕ್ಕೆ ಲವಂಗ ಇದ್ರೇ ಮಸಾಲೆ ಸಾಂಬಾರಿಗೆ ಟೇಸ್ಟು ನೋಡಿ. ಇವಾಗ ಇದ್ರ ಜೊತೆಗೆ ಖಾರದ ಪುಡಿ ಹಾಕೋತಿದ್ದೀವಿ. ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪೌಡ್ರ್ ಹಾಕೋತಿದ್ದೀವಿ ನೋಡಿ. ನಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು ನೋಡಿ. ಇದನ್ನು ಹಾಕಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದನ್ನು ನೋಡಿ, ನೀರು ಹಾಕ್ಕೋತಿದ್ದೀವಿ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಯಿತು ಇವಾಗ. ಮತ್ತು ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ನೋಡಿ, ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿತಿದ್ದಾಗೆ ನಾವು ಏನು ಇದ್ಕದ ಬೇಳೆ ತೊಳೆದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಎಣ್ಣೆಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದ್ಕದ ಬೇಳೆನ ನೋಡಿ ಫ್ರೈ ಮಾಡ್ಕೊತಿದ್ದೀವಿ ನಾವು. ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಇದ್ಕದ ಬೇಳೆ ಸ್ಮೆಲ್ಲು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಎಣ್ಣೆಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ. ಹಸಿ ಸ್ಮೆಲ್ ಹೋದ್ರೇ ಚೆಂದ, ಇಲ್ಲಾಂದರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ ಸಾಂಬಾರು. ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಈ ಥರ ಹಸಿ ಸ್ಮೆಲ್ ಹೋಗುತ್ತೆ. ಮತ್ತು ನೋಡಿ, ಇವಾಗ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತಿದ್ದೀನಿ. ಈಗ ಕರಿಬೇವು ಮತ್ತು ಹಿದ್ಕದ ಬೇಳೆಕಾಳು ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗಡೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಹಸಿ ಸ್ಮೆಲ್ ಹೋಗುತ್ತೆ ಇದು. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಿ ಮಸಾಲೆ ಅದನ್ನು ಹಾಕ್ಕೋಬೇಕು. ಮಸಾಲೆ ಹಾಕ್ಕೊತಿದ್ದೀನಿ ನೋಡಿ. ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಂಡ್ಮೇಲೆ ಇದ್ಕದ ಬೇಳೆ ಮತ್ತು ಮಸಾಲೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಮಿಕ್ಸ್ ಮಾಡ್ಕೊತಿದ್ದೀವಿ ನೋಡಿ ನಾವಿವಾಗ. ಮತ್ತು ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕು. ಮತ್ತು ನೀರು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಸೀಗಡಿನ ಹುರ್ಕೋಬೇಕು ನೋಡಿ. ಹುರ್ಕೋತಿದ್ದೀವಿ ಸೀಗಡಿನ. ನಾವು ಇದನ್ನು ನಮ್ಮ ತಾವರೆಕೆರೆ ಸಂತೆಲಿ ತೊಗೊಂಡು ಬಂದಿದ್ದು ಸೀಗಡಿ. ತವಾ ಮೇಲೆ ಹಾಕಿ ಹುರಿತಿದ್ದೀವಿ. ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಹುರ್ಕೋಬೇಕು. ಇದನ್ನು ಜಾಸ್ತಿ ಹುರಿದ್ರೆ ತುಂಬ ಪುಡಿ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಹುರ್ಕೋಬೇಕಾಗತ್ತೆ ನೋಡಿ. ಸೀಗಡಿ ಹುರ್ಕೊತಿದ್ದೀವಿ. ತುಂಬ ಒಳ್ಳೆಯದು ಸೀಗಡಿ ಅಂತ ಹೇಳ್ತಾರೆ. ಈ ಶುಗರ್ ಇರೋರಿಗೆ ಇದರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೀಗಡಿನ. ಮತ್ತು ನೋಡಿ, ಹುರ್ಕೊಂಡಿರೋ ಸೀಗಡಿನ ಇವಾಗ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ನೋಡಿ, ತೊಳ್ಕೊತಿದ್ದೀವಿ ನೋಡಿ. ಈಗ ತೊಳ್ಕೊಂಡು ನಾವು ಏನು ಸಾಂಬಾರಿಗೆ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಿ ಅದರೊಳಗಡೆ ಆ್ಯಡ್ ಮಾಡ್ಕೋಬೇಕು ನೋಡಿ. ಹಾಕೋತಿದ್ದೀವಿ ತೊಳ್ಕೊಂಡು. ಚೆನ್ನಾಗಿ ತೊಳೆದು ಹಾಕಬೇಕು ಸೀಗಡಿನ ನೋಡಿ. ಸಾಂಬಾರು ಈ ಥರ ಕುದಿ ಎತ್ತಿದಾಗ ತೊಳ್ಕೊಂಡಿರೋ ಸೀಗಡಿನ ಹಾಕಬೇಕು. ಸೀಗಡಿನ ಹಾಕ್ಕೊಂಡಿದ್ದಾದಮೇಲೆ ಈ ಥರ ತಿರುಗಿಸ್ಕೋಬೇಕು. ಮತ್ತು ನೋಡಿ, ಇವಾಗ ಕುದೀತಾ ಇದೆ ಸಾಂಬಾರು. ಇದು ಸೀಗಡಿ ಹಾಕಿದ್ಮೇಲೆ ಒಂದು ಸಲ ಈ ಥರ ಮಳ್ಳಿದ್ರೆ ಸಾಕು, ಸೀಗಡಿ ಬೇಗ ಬೆಂದೋಗ್ಬಿಡುತ್ತೆ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು. ಮತ್ತು ಏನಂದರೆ ಇದಕ್ಕೆ ನಾನು ಮೊಟ್ಟೆನೂ ಕೂಡ ಆ್ಯಡ್ ಮಾಡಿದ್ದೀನಿ. ಬಟ್ ಏನಾಗಿದೆ, ಮೊಟ್ಟೆ ಬಿಡ್ತಿರೋದು ವೀಡಿಯೋ ಆಗಿಲ್ಲ. ತಟ್ಟೆಯಲ್ಲಿ ಊಟ ಹಾಕ್ಕೊಂಡಾಗ ಕಾಣಿಸುತ್ತೆ ನೋಡಿ. ಮತ್ತು ನೋಡಿ, ಇದಕ್ಕೆ ಮುದ್ದೆ, ಈ ಸಾಂಬಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಈ ಫೋಟೋದಲ್ಲಿ, ಈ ವಿಡಿಯೋದಲ್ಲಿ ಕಾಣಿಸ್ತಿದೆ ನೋಡಿ ಮೊಟ್ಟೆ ಹಾಕಿರೋದು. ಈ ಥರ ಬಂದಿದೆ. ಮೊಟ್ಟೆ ಹಾಕಿರೋದು ವಿಡಿಯೋದಲ್ಲಿ ಬಂದಿಲ್ಲ, ಅಂದರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಮರ್ತುಬಿಟ್ಟಿದ್ದೀನಿ. ಮತ್ತು ನೋಡಿ, ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅಮ್ಮ ತಿಂತಿದ್ದಾರೆ ಇವಾಗ. ಈ ರೆಸಿಪಿನ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.